ಹೊರ ಬರ್ತಾ ಇದೆ ಈ ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲೇ. ಹಾಗೆ ಅದು ಎಲ್ಲಿ ತನಕ ಹೋಗಿದೆ ಈಗ ಈ ವಿಶ್ವಾಸ ಮತಯಾಚನೆಯ ಸಂದರ್ಭದ ಗಲಾಟೆ ಅಂತ ಅಂದ್ರೆ, ಗುಪ್ತ ಮತದಾನಕ್ಕೆ ಅವಕಾಶ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಸ್ಪೀಕರ್ ಧನಪಾಲ್ ಅವರ ಚೇರ್ ಜೊತೆಗೆ ಟೇಬಲ್ ಅನ್ನೇ ಧ್ವಂಸ ಮಾಡಿದ್ದಾರೆ ಸದಸ್ಯರು ಅನ್ನುವಂತ ಮಾಹಿತಿಯೂ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಸ್ಪೀಕರ್ ಧನ್ಪಾಲ್ ಅವರಿಗೆ ಡಿಎಂಕೆ ಸದಸ್ಯರು ಒಂದು ಹಂತದಲ್ಲಿ ಘೇರಾವ್ ಹಾಕಿದ್ರು. ಅಷ್ಟಕ್ಕೆ ಸುಮ್ಮನಿರದಂತ ಡಿಎಂಕೆ ಸದಸ್ಯರು ಸ್ಪೀಕರ್ ಅವರ ಮುಂದಿನ ಆ ಟೇಬಲ್ ಅನ್ನ ಮುರಿದು ಹಾಕಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ಆಸನದತ್ತನೂ ಕೂಡ ಡಿಎಂಕೆ ಸದಸ್ಯರು ನುಗ್ಗಿದ್ರು ಅಂತನೂ ಕೂಡ ತಿಳಿದು ಬಂದಿದೆ. ಕೋಲಾಹಲದಲ್ಲಿ ಅಂದ್ರೆ ಇಷ್ಟೊಂದು ಗಲಾಟೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಕುರ್ಚಿಗಳು ಜೊತೆಗೆ ಟೇಬಲ್ಗಳು ಜಖಂ ಆಗಿದೆ ಅನ್ನುವಂತ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಇದೆಲ್ಲವೂ ಕೂಡ ಈ ರೀತಿಯಾದಂತ ಒಂದು ಗಲಾಟೆಗೆ ಕಾರಣ ಆಗಿರುವಂತಹ ವಿಚಾರ ಅಂತಂದ್ರೆ, ಗುಪ್ತ ಮತದಾನಕ್ಕೆ ಇಲ್ಲಿ ಸ್ಪೀಕರ್ ಧನಪಾಲ್ ಅವರು ಅವಕಾಶವನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಗುಪ್ತ ಮತದಾನಕ್ಕೆ ಅವಕಾಶವನ್ನ ಕೊಡುವ ಮುಖಾಂತರವಾಗಿ ನ್ಯಾಯಸಮ್ಮತವಾದಂತಹ ರೀತಿಯಲ್ಲಿ ವಿಶ್ವಾಸ ಮತಯಾಚನೆ ನಡೆಯಲಿ ಅನ್ನುವಂಥದ್ದು ಡಿಎಂಕೆ ಸದಸ್ಯರು ಕೇಳ್ತಾ ಇದ್ದಂತಹ ಒಂದು ಮನವಿಯಾಗಿತ್ತು, ಅವ್ರು ಮಾಡ್ಕೊಂಡಂತಹ ಮನವಿಯಾಗಿತ್ತು. ಅದಕ್ಕೆ ಆರಂಭದಲ್ಲೇ ಸ್ಪೀಕರ್ ಅವರು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಈ ರೀತಿಯಾದಂತಹ ಮನವಿಯನ್ನ ಪುರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದರ ಜೊತೆಗೇನೆ ವಿಶ್ವಾಸ ಮತಯಾಚನೆಯನ್ನು ಕೂಡ ಅವರು ಆರಂಭ ಮಾಡಿದ್ರು. ಆ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನ 6 ಹಂತದಲ್ಲಿ ವಿಶ್ವಾಸ ಮತಯಾಚನೆಯನ್ನ ಮಾಡೋಣ ಅಂತ ಹೇಳಿ ಆ ಕೆಲಸ ಕೂಡ ಆರಂಭ ಆಯಿತು. ಮೊದಲ ಹಂತದಲ್ಲಿ ಪಳನಿಸ್ವಾಮಿ ಅವರಿಗೆ ಒಂದಷ್ಟು ಸದಸ್ಯರ ಬೆಂಬಲ ಕೂಡ ಸಿಕ್ತು. ಆದ್ರೆ ಅದರ ಜೊತೆಗೇನೆ ಅಲ್ಲಿ ಕೋಲಾಹಲ ಮಾತ್ರ ಮುಂದುವರೆದಿತ್ತು, ಶಾಸಕರ ಗಲಾಟೆ ಗದ್ದಲ ಮಾತ್ರ ಮುಂದುವರೆದಿತ್ತು. ಅದರಲ್ಲೂ ಕೂಡ ಡಿಎಂಕೆ ಸದಸ್ಯರು ಎಂ.ಕೆ. ಸ್ಟಾಲಿನ್ ಇದ್ರ ವಿಚಾರವಾಗಿ ಮೊದಲೇನೆ ಕೇಳ್ಕೊಂಡ್ರು. ಅದು ಮೊದಲನೇದಾಗಿ ಪನ್ನೀರ್ ಸೆಲ್ವಂ ಅವರಿಗೆ ಒಂದು ಮಾತನಾಡೋದಕ್ಕೊಂದು ಅವಕಾಶ ಕೊಡಿ, ಅವ್ರಿಗೆ ಯಾಕೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಮಾತು ಅವ್ರದ ಒಂದು ಮನವಿಯಾಗಿದ್ರೆ, ಎರಡನೇದು ಗುಪ್ತ ಮತದಾನ ಬೇಡ, ಗುಪ್ತ ಮತದಾನ ಬೇಕು, ಈ ರೀತಿಯಾಗಿ ತಲೆ ಎಣಿಕೆ ಪ್ರಕ್ರಿಯೆ ಬೇಡ. ತಲೆ ಎಣಿಕೆ ಪ್ರಕ್ರಿಯೆ ಮಾಡಿದ್ರೆ ಈಗ ಆಲ್ರೆಡಿ ಕೆಲವು ಶಾಸಕರಿಗೆ ಹೆದರಿಸಿ ಗದರಿಸಿ ಅವರಿಂದ ಬೆಂಬಲವನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಇದೆ. ಹೀಗಾಗಿ ತಲೆ ಎಣಿಕೆ ಮಾಡಿದ್ರೆ ಅವರು ಅನಿವಾರ್ಯವಾಗಿ ಪಳನಿಸ್ವಾಮಿ ಅವರಿಗೇನೆ ಮತ ಹಾಕ್ಬೇಕಾಗುತ್ತೆ ಅಥವಾ ಅವರಿಗೆ ಬೆಂಬಲವನ್ನ ಸೂಚಿಸಬೇಕಾಗುತ್ತೆ. ಆದ್ರೆ ಗುಪ್ತ ಮತದಾನಕ್ಕೆ ಏನಾದ್ರೂ ಅವಕಾಶವನ್ನ ಕೊಟ್ಟಿದೆ ಆದಲ್ಲಿ ಅವರ ನಿಜವಾದ ಮನಸ್ಥಿತಿ ಏನಿದೆ ಅಥವಾ ಅವರ ನಿಜವಾದ ಬೆಂಬಲ ಯಾರ ಕಡೆ ಇದೆ ಅನ್ನುವಂಥದ್ದನ್ನ ಅವರಲ್ಲಿ ತೋರಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಬೆಂಬಲ ಇದೆ ಅನ್ನೋದಕ್ಕಿಂತ ಪಳನಿಸ್ವಾಮಿ ಅವರ ಪರವಾಗಿ ತಮ್ಮ ವೋಟ್ ಇದೆಯಾ ಅನ್ನುವಂಥದ್ದನ್ನ ಅವರಲ್ಲಿ ತೋರಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಗುಪ್ತ ಮತದಾನಕ್ಕೆ ಅವಕಾಶವನ್ನ ಕೊಡಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ಸ್ಪೀಕರ್ ಧನಪಾಲ್ ಅವರು ಅದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇದೇ ವಿಚಾರವಾಗಿ ಮೊದಲ ಹಂತದ ಮತದಾನ ಇತ್ತು ಅಥವಾ 6 ಹಂತದಲ್ಲಿ ಇವತ್ತು ಆ ವಿಶ್ವಾಸ ಮತಯಾಚನೆ ನಡೀತಾ ಇದೆ. ಆ ಪ್ರಕ್ರಿಯೆಯ ಮೊದಲ ಹಂತದಲ್ಲೇ ಬಹಳಷ್ಟು ಗಲಾಟೆ ಆಗ್ತಾ ಹೋಗ್ತು. ಈಗ ಗಲಾಟೆ ಒಂದು ಹಂತ ಮುಂದುವರೆದು ಸ್ಪೀಕರ್ ಮುಂದಿನ ಟೇಬಲ್ ಅನ್ನ ಕೂಡ ಮುರಿದು ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸದ್ಯ ಏನಾಗ್ತಾ ಇದೆ, ಏನ್ ಅಪ್ಡೇಟ್ಸ್ ಲಭ್ಯ ಆಗಿದೆ ರಮೇಶ್? ಸದ್ಯಕ್ಕೆ 1 ಗಂಟೆವರೆಗೂ ಮುಂದೂಡಲಾಗಿದೆ. ಆದ್ರೆ ಸಭೆಯಲ್ಲಿ ಅತ್ಯಂತ ಹೆಚ್ಚಿನ ಕೋಲಾಹಲ ಉಂಟಾಗಿತ್ತು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಸದಸ್ಯರು ಸ್ಪೀಕರ್ ಅನ್ನ ಮುತ್ತಿಗೆ ಹಾಕಿದ್ರು. ಸ್ಪೀಕರ್ ಅನ್ನ ಒಂದು ರೀತಿಯಲ್ಲಿ ಸ್ಪೀಕರ್ ಅವರ ಚೇರ್ ನಲ್ಲಿ ಅವರನ್ನ ದಿಗ್ಬಂಧನದಲ್ಲಿಸಿದ್ರು. ಅವರ ಚೇರ್ ಅನ್ನ ತೆಗೆದು ಹೊಡೆದಾಕಿದ್ರು, ಅವರ ಮೇಜನ್ನ ಕಿತ್ತು ಹೊಗಾಸಿದ್ರು, ಅವರ ಮೈಕ್ ಅನ್ನ ಕಿತ್ತು ಹೊಗಾಸಿದ್ರು. ದೊಡ್ಡ ಪ್ರಮಾಣದಲ್ಲಿ ಇದಾಗ್ತಿದ್ದು. ಒಂದ್ ಕಡೆ ಡಿಎಂಕೆ ಸದಸ್ಯರು ಸಂಪೂರ್ಣವಾಗಿ ಸ್ಪೀಕರ್ ಅನ್ನ ಮುತ್ತಿಗೆ ಹಾಕಿ ದಿಗ್ಬಂಧನದಲ್ಲಿ ವಿರಿಸಿದ್ರಿಂದ ಹಿಂದ್ಗಡೆ ಇದ್ದಂತಹ ಸದಸ್ಯರು ತಮಗೆ ನೀಡಿದಂತಹ ಕಡತಗಳನ್ನ, ಫೈಲ್ಗಳನ್ನ, ಡಸ್ಟ್ಬಿನ್ ಎಲ್ಲವನ್ನು ಕೂಡ ಸ್ಪೀಕರ್ ಮೇಲೆ ಒಗಾಸಿದಂತ ಒಂದು ಘಟನೆಗಳು ನಡೆದಿತ್ತು. ಎಲ್ಲ ಒಂದು ಚಿಂದಾಪಿಲಿ ಆದಂತದ್ದು. ಸ್ಪೀಕರ್ಗೆ ಏನ್ ಮಾಡ್ಬೇಕು ಏನನ್ನೋದೇ ಗೊತ್ತಾಗಿಲ್ಲ. ಒಂದ್ ರೀತಿಯಲ್ಲಿ ಸಂಪೂರ್ಣ ದಿಗ್ಬಂಧನದಲ್ಲಿದ್ದಂತ ಸ್ಪೀಕರ್ ಏನು ಮಾಡಕ್ಕಾಗದೆ ಒಂದ್ ರೀತಿಯಲ್ಲಿ ಮೌನಕ್ಕೆ ಶರಣಾದ್ರು. ಒಂದ್ ರೀತಿಯಲ್ಲಿ ಅಳುವಂತ ರೀತಿಗೆ ತಳ್ಳಲ್ಪಟ್ಟರು. ಸ್ಪೀಕರ್ ಕಡೆಗೆ ಏನು ಹೇಳಕ್ಕಾಗದೆ ಕಡೆಗೆ 1 ಗಂಟೆವರೆಗೂ ಮುಂದೂಡಿದೀನಿ ಅನ್ನುವಂತ ಮಾತನ್ನ ಇದ್ ಮಾಡಿದ್ರು. ವಿಶ್ವಾಸ ಮಂಡನೆ ಇನ್ನೂ ಕೂಡ ಆರಂಭನೆ ಆಗಿಲ್ಲ. ಏನು ಮುಖ್ಯಮಂತ್ರಿ ಮಾತಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಯಾಕಂದ್ರೆ ಕಲಾಪ ಆರಂಭ ಆಗ್ತಿದ್ದಂತಾನೆ ಸಂಪೂರ್ಣವಾಗಿ ಪ್ರತಿಪಕ್ಷಗಳ ನಾಯಕರುಗಳೇ ಸಂಪೂರ್ಣವಾಗಿ ಸ್ಪೀಕರ್ ಅನ್ನ ಹತೋಟಿಗೆ ತಗೊಳಕ್ಕೆ ಶುರು ಮಾಡಿದ್ರು. ಸ್ಪೀಕರ್ ಅನ್ನ ತಮಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ. ಯಾಕಂದ್ರೆ ಇವತ್ತು ಕಾರ್ಯಕಲಾಪದಲ್ಲಿ ಏನು ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂಗೆ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಮತ್ತೆ ಮೊದಲ ಆಡಳಿತ ಪಕ್ಷಗಳು ಹೇಳಿದ ಕಾರಣದಿಂದಾಗಿ ಇದನ್ನ ಸರಿಯಾಗಿ ಬೆಳೆಸ್ಕೊಂಡಂತ ಪ್ರತಿಪಕ್ಷಗಳು ಇದು ಯಾಕೆ ಈ ತರ ಮಾಡ್ತಿದ್ರ ಏನು ಅನ್ನೋದನ್ನ ಇದ್ ಮಾಡಿದ್ರು. ಪ್ರಮುಖವಾಗಿ ಪ್ರಸ್ತಾಪ ಆಗಿದ್ದಂಥದ್ದು ರೆಸಾರ್ಟ್ ರಾಜಕೀಯ. ರೆಸಾರ್ಟ್ ನಲ್ಲಿ 15 ಜನ ಶಾಸಕರನ್ನ ಇಟ್ಕೊಂಡ್ಬಿಟ್ಟು ಯಾಕೆ ನೀವು ಈಗ ವಿಶ್ವಾಸ
ಮತಯಾಚನೆ ಮಾಡಿದ್ರೆ ಅದು ನ್ಯಾಯಯುತವಾಗಿರಲ್ಲ ಅನ್ನುವಂಥದ್ದು ಎಲ್ಲರ ಒಂದೇ ಒಕ್ಕಲುಗಳ ಅಭಿಪ್ರಾಯ ಆಗಿತ್ತು. ಸ್ಟಾಲಿನ್ ಇರ್ಬೋದು, ದುರೈಮುರುಗನ್ ಇರ್ಬೋದು, ಡಿಎಂಕೆ ಸ್ಟಾಲಿನ್, ದುರೈಮುರುಗನ್, ಅದೇ ರೀತಿ ಪನ್ನೀರ್ಸೆಲ್ವಂ ಬಣದ ಸೆಮ್ಮಲೈ ಪನ್ನೀರ್ಸೆಲ್ವಂ ಅವರು, ಪಾಂಡ್ಯರಾಜನ್, ಇನ್ನೊಬ್ರು ಏನು ತಟಸ್ಥ ನಾಯಕ ಅಂತ ಹೇಳ್ಪಟ್ಟ ನಟರಾಜ್ ಅವರು ಕೂಡ ಇದನ್ನ ಎಲ್ಲರೂ ಕೂಡ ರಹಸ್ಯ ಮತದಾನಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದ್ರು. ಬಟ್ ಆದ್ರೆ ಸ್ಪೀಕರ್ ಅದಕ್ಕೆ ಯಾವುದಕ್ಕೂ ಒಪ್ಪದೇ ಇದ್ದಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಗಲಭೆ ಉಂಟಾಗಿರ್ತಕ್ಕಂಥದ್ದು. ಬಹುಶಃ ತಮಿಳುನಾಡಿನ ಇತಿಹಾಸದಲ್ಲಿ ಏನು 1987ರಲ್ಲಿ ನಡೆದ ಒಂದು ಘಟನೆಯ ನಂತರದಲ್ಲಿ ನಡೆದಂತಹ ಒಂದು ಅಸೆಂಬ್ಲಿಯಲ್ಲಿ ಇಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಗೊಂದಲ, ಒಂದು ರೀತಿಯ ಹಿಂಸೆಯ ವಾತಾವರಣ ಉಂಟಾಗಿದೆ. ಮಲ್ಪೇಶ್. ಓಕೆ 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 ಥ್ಯಾಂಕ್ ಯು ರಮೇಶ್. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ.